ಗೊತ್ತಾಗಲ್ಲ. ನೆನಪಿರ್ಬೇಕು. ಒಂದು ಹುಚ್ಚ, ಆ ಹುಚ್ಚ ಹತ್ರ ನೀನು ಹೋಗ್ಬಿಟ್ಟು 1 ಲೀಟ್ರ್ ಹಾಲು ತಗೋ. ಎಷ್ಟಾ? 1 ಲೀಟ್ರ್ ಹಾಲು. 1 ಲೀಟ್ರ್ ಹಾಲು ಅರ್ಥ ಗೊತ್ತಾಯ್ತಾ? 1 ಲೀಟ್ರ್ ಹಾಲು ತಗೊಂಡು ಒಂದು ದೀಪ ಹಚ್ಚು. ಸರಿ ಸರ್. ಎಷ್ಟಾ? ಒಂದು ದೀಪ. ಒಂದೇ ದೀಪ. ಒಂದು ದೀಪ ಹಚ್ಚಿ ಆ ಹುಚ್ಚದ ಮೇಲೆ ಒಂದು ದೀಪ ಹಚ್ಬಿಟ್ಟು 1 ಲೀಟ್ರ್ ಹಾಲು ತಗೊಂಡು ಪಾಕೆಟ್ನ ತುದಿ ಕುಯ್ಯಿ, ತಪ್ಪಲೆ ತನಗೆ ಏನು ಬೇಡ, ಸರಿ ಸರ್. ತುದಿ ಕೂತ್ಬಿಟ್ಟು 7 ಸುತ್ತು ಆ ಹುಚ್ಚು ಸುತ್ತ ಹಾಲು ಬಿಟ್ಕೊಂಡ್ಬಿಡು. 7 ಸುತ್ತು ಹುಚ್ಚು ಸುತ್ತ ಹಾಲು ಬಿಟ್ಬಿಟ್ಟು 7 ಗಂಧದ ಕಡ್ಡಿ, 7 ಕರ್ಪೂರ, 7 ನಿಂಬೆಹಣ್ಣು ತಗೋ. ತಗೊಂಡು 7 ನಿಂಬೆಹಣ್ಣು ಒಂದು ಸುತ್ತು ಬಂದ್ಮೇಲೆ ಒಂದು ನಿಂಬೆಹಣ್ಣು ನೋಡಿ, ಒಂದು ಸುತ್ತು ಬಂದ್ಮೇಲೆ ಒಂದು ನಿಂಬೆಹಣ್ಣು ನೋಡಿ, ಒಂದು ಸುತ್ತು ಬಂದ್ಮೇಲೆ ಒಂದು ನಿಂಬೆಹಣ್ಣು, ಹಿಂಗೆ 7 ಸುತ್ತು ಬಂದ್ಬಿಟ್ಟು ಒಂದೊಂದು ನಿಂಬೆಹಣ್ಣು ನೋಡಿಬಿಟ್ಟು ಅಲ್ಲಿಂದ ಬಂದು ಸ್ನಾನ ಮಾಡ್ಕೊಂಡು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಚೇರ್ಸ್ ಎಲ್ಲ ತಂದು ಗಾಡಿಗಳಿಗೆಲ್ಲ ಹಾಕ್ಬಿಟ್ಟು ಕೂತ್ಕೊಂಡು ದುಡ್ಡು ಸಂಪಾದನೆ ಮಾಡು. ಅದು ಎಷ್ಟು ಸಂಪಾದನೆ ಮಾಡಬೇಕು ಅಂತ ಮಾಡ್ತೀವಿ ಮಾಡು. ಸರಿಯಾ? ಜ್ಞಾನ ಹುಷಾರಾಗಿ ನಾ ಹೇಳಿದ್ರು ಹುಷಾರ ಮಾಡ್ಕೋಬೇಕು. ಶಾಸ್ತ್ರಕ್ಕೆ ಎಲ್ಲಿ ಹೋಗಿರಪ್ಪ? ಶಾಸ್ತ್ರಕ್ಕೆ ಎಲ್ಲೋ ಇದುವರೆಗೆ ಎಲ್ಲೂ ಹೋಗಿಲ್ಲ ಸೊ ಫ್ರೆಂಡ್ಶಿಪ್ ಟೈಮಲ್ಲಿ ಎಲ್ಲಾದ್ರೂ ಕೇಳಿರ್ತೀರ, ಅಂದ್ರೆ ಅವಾಗೆಲ್ಲ ಅಮಾಸೆಗೆ ಸಿಗಂದೂರು ಹೋಗ್ತಾ ಇದೀವಿ ಸ್ವಾಮಿ. ಆ ಸಿಗಂದೂರಲ್ಲಿ ಒಬ್ರು ಅದು ಪಾಲನೆ ಮಾಡೋರು ಒಬ್ರು ಇದ್ದಾರೆ. ಅಂದ್ರೆ ಈ ಫ್ರೆಂಡ್ಸ್ ಎಲ್ಲ ಅವಾಗ ಕರ್ಕೊಂಡು ಹೋಗ್ತಾ ಇದ್ರು, ಅವ್ರ ಜೊತೆ ಹೋಗ್ತಾ ಇದ್ರು. ಹೇಳ್ಬೇಕು, ನೀವು ಎಲ್ಲಾದ್ರೂ ಕೇಳಿದ್ರೆ ಹೇಳ್ಬೇಕು. ಅದನ್ನ ನೀವು ಸುಮಾರು ಒಂದು 7-8 ವರ್ಷ ಮೇಲೆ ಆಗ್ಬಿಟ್ಟಿದೆ. 100 ವರ್ಷ ಆಗಿರ್ಲಿ ಹೇಳ್ಬೇಕು. ಅರ್ಥಾಯ್ತೇನಪ್ಪ? ಸರಿ ಸರ್. ಆ ಥರ ಮಾಡ್ಕೊ. ನೀನು ಯಾವಾರೆಲ್ಲ ಸರಿ ಐತೆ. ಸರಿ ಸರ್. ಮನೆ ಯಾವ ಬಾಗಿಲು? ಎಷ್ಟಡಿ? ಸ್ವಾಮಿ ಇವಾಗ ನಾನಿರೋದು ಬಾಡಿಗೆ ಮನೆ, ನಂದಿ ಬಾಗಿಲು ಸ್ವಾಮಿ. ನಂದಿ ಬಾಗಿಲು ಆಗಲ್ಲ ನಿನಗೆ, ಉತ್ತರ ಸೂರ್ಯ ಬೇಕು. ಊರಲ್ಲಿ ಯಾವ ಬಾಗಿಲು? ಊರಲ್ಲಿ ಅದು ಇನ್ನೂ ಕಟ್ಟಿಲ್ಲ ಸ್ವಾಮಿ. ಪ್ರಯತ್ನ ಮಾಡಿದ್ದೀರಿ? ಪ್ರಯತ್ನ ಮಾಡಿದ್ವಿ, ಬಟ್ ಅಲ್ಲೇನಂದ್ರೆ ಅಲ್ಲಿ ಇವಾಗ ನಾನು ಹೊರಟ್ರೆ ಖರ್ಚು ಎಲ್ಲ ನಾನು ಒಬ್ಬನೇ ಹಾಕಬೇಕು, ಯಾರು ಹಂಗಾಗಿ ನಾನು ಅದು ಕೈ ಬಿಟ್ಬಿಟ್ಟಿದ್ದೀನಿ ಸ್ವಾಮಿ. ನಾನು ಹೇಳಿದ ನನಗೆ 3 ಆಣಿ ಭಾಗ ಕೊಡ್ತೀನಿ ಅಂತ ಹೇಳಿನಿ ಊರಿನಲ್ಲಿ. ಮಾಡು, ಅರ್ಥ ಆಯ್ತಾ? ಸರಿ. ತುಂಬ ಅನುಕೂಲ ಐತೆ, ಹುಷಾರ ಮಾಡು. ಆಯ್ತು. ನಾನು ಹೇಳಿದ ಕೆಲಸ ಮೊದಲು ಮಾಡು, ಆಯ್ತು. ತಡೆ ಕೆಲಸ ಮಾಡ್ಕೋಬೇಕು ಹುಷಾರಾಗಿ. ಬರೀ ಮಾತಾಡ್ತೀನಿ ಭಾಗ್ಯಮ್ಮ, ಇವತ್ತು ನನ್ನ ಕೆಲ ಆಗಲ್ಲ, ಕೂನಕ್ಕಾಗಲ್ಲ, ಇನ್ನು ಪ್ರಶ್ನೆಗೆ ಇಳಿಯೋಕ್ಕಾಗಲ್ಲ. ಸರಿಯಪ್ಪ, ಆಯ್ತಪ್ಪ. ನೆಕ್ಸ್ಟ್ ಟೈಮ್ ಬಂದಾಗ ಲೇಟ್ ಆಯ್ತಲ್ಲ. ಇದು 4ನೇ ಸತಿ. 4ನೇ ಸತಿನಪ್ಪ. ಏನೋ 1 ದಪ್ಪ 2 ದಪ್ಪ ಇಳಿಬೇಕು. ಹೌದಪ್ಪ. ಇಬ್ಬಿಬ್ರು ಬಂದ್ರೆ ಇಬ್ಬಿಬ್ರಿಗೆಲ್ಲ ಒಂದು ಪ್ರಶ್ನೆ ಕೇಳಿದ್ರೆ ಅವ್ರ ಮನಸ್ಸು ಆದಾರ? ಮಕ್ಕಳ ಮೈ ಉಳಿದದ? ಪತ್ರ ಕೆದ್ದವರನ್ನು ತಿನ್ನಬಾರ್ದ? ಸರಿ, ಬರೆದು ಇಟ್ಟಿದ್ದೀನಿ, ಆಯ್ತದೆ. ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತದೆ ಬುಕ್ಕಲ್ಲೇ. ಎತ್ಕೊತಾರಲ್ಲ ಕವಿ. ನಾಳೆ ನಾಳಿದ್ದು ದುಡ್ಡು ಬರೋದದ ಕಂಡ್ರೆ ನಿಮಗೆ ಕೂಗಿ ಹೇಳ್ತಾವನೆ. ಇಲ್ಲಿಗೆ ಬರೋದು ನೀವು ಅಪ್ಪ, ಇಲ್ಲಿಗೆ ಬರೋದು ಅಪ್ಪ ಹೇಳ್ದಂಗೆ. ನೆನ್ನೆನೆ ಬರಬೇಕಾಗಿತ್ತು. ದುಡ್ಡು ಮಗ್ಳಲ್ಲಿರು ಹೆಚ್ಚಿ ಆಗದು. ಈಗ ನಿಮಗೆ 13-14 ವರ್ಷ ಮಜಾ ಮಾಡಿ